ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಪಾರ್ಟ್ 5 ಆಫ್ ದ ಸ್ಟ್ಯಾಟಿಕ್ ಜಿಕೆ. ಸೊ ಈ ಒಂದು ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಅಂದರೆ ಭಾರತದ ಹಬ್ಬಗಳನ್ನ ಒಂದು ಕಂಪ್ಲೀಟ್ ಕಾನ್ಸೆಪ್ಟು ಈ ಒಂದು ವಿಡಿಯೋದಲ್ಲಿ ನಾವು ಮುಗಿಸ್ಬಿಡೋಣ. ಸೊ 4 ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟು ಫಸ್ಟ್ 3 ವಿಡಿಯೋಸು, ಇನ್ನು 2 ವಿಡಿಯೋಸು ನಮಗೆ ಗೊತ್ತಿರಬೇಕು, ಬಟ್ ಜಾಸ್ತಿ ಕ್ವಶನ್ಸು ಫಸ್ಟ್ 3 ವಿಡಿಯೋಸಿಂದನೇ ಬರೋದು, ಸರಿನಾ? ಸೊ ಈಗ ಲಾಸ್ಟ್ ವಿಡಿಯೋ ಅಂದರೆ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಕಾನ್ಸೆಪ್ಟು. ಇವತ್ತು ನಾವು ಮಿಕ್ಕಿರೋ ಉಳಿದಿರೋಂಥ ಸ್ಟೇಟ್ಸ್ನೆಲ್ಲನೂ ಕವರ್ ಮಾಡೋಣ. ಸೊ ಮೊದಲನೇದಾಗಿ ಪಂಜಾಬ್ ಫೆಸ್ಟಿವಲ್ಸ್ ನೋಡ್ಕೊಳ್ಳೋಣ. ಮತ್ತು ಈ ನಾರ್ತ್ ಇಂಡಿಯಾದಲ್ಲಿ ಏನಂದರೆ ಒಂದೇ ಹಬ್ಬ, ಓಕೆನಾ, ಒಂದೇ ಹಬ್ಬನ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಥರ ಆಗಿ ನಮ್ಮ ಸೌತ್ ಇಂಡಿಯಾದಲ್ಲಿ ನಾವು ಹೆಂಗೆ ಆಚರಿಸ್ತಿದ್ದೋ ಅದೇ ಥರನೇ ಆಚರಿಸ್ತಾರೆ, ಸರಿನಾ? ಮೊದಲನೇದಾಗಿ ಬೈಸಾಖಿ ಬೈಸಾಖಿ ಅಂತ ಕರಿತೀವಿ. ಇದು ವೈಸಾಖಿ ಅಲ್ಲ, ಬೈಸಾಖಿ. ಈ ಒಂದು ಬೈಸಾಖಿನ ಏನಂತ ಸೆಲೆಬ್ರೇಟ್ ಮಾಡ್ತಾರೆ, ಸಿಖ್ನ ನ್ಯೂ ಇಯರ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ, ಸರಿನಾ? ಇದು ಯಾವಾಗ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಕಳಸ ಪಂಥನ ಸ್ಥಾಪನೆ ಮಾಡ್ತಾರಲ್ವಾ, ಆ ಒಂದು ದಿನನ ಇದನ್ನು ಸಿಖ್ ನ್ಯೂ ಇಯರ್ ಅಂತ, ಸಿಖ್ಗೆ ಹೊಸ ವರ್ಷ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಓಕೆನಾ? ಯಾವ್ಯಾವ ಒಂದು ಪ್ಲೇಸಲ್ಲಿ ಅಂದರೆ ಅಮೃತ್ಸರ್, ಆನಂದಪುರ್ ಸಾಹೇಬಲ್ಲಿ ಕರೀತಾರೆ. ಇದೊಂದು ಬಿಗ್ಗೆಸ್ಟ್ ಫೆಸ್ಟಿವಲ್ ಆಫ್ ಯಾವುದು, ಪಂಜಾಬ್ದು. ನೆಕ್ಸ್ಟು ಹೊಲಾ ಮಲಾಲಾ ಅಂತ ಕರೀತೇವೆ. ಇಂಪಾರ್ಟೆಂಟು, ಕೇಳಿದ್ದಾರೆ ಎಕ್ಸಾಮಲ್ಲಿ, ಇದು ಕೇಳಿದ್ದಾರೆ, ಮುಂಚೆ ಇದನ್ನು ಕೇಳಿದ್ದಾರೆ, ಓಕೆ? ನಾನು ಏನು ಟಿಕ್ ಮಾಡ್ತೀನಿ ಅದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ, ಸರಿನಾ? ಹೊಲಾ ಮಲಾಲಾ ಅಂತ ಒಂದು ಫೆಸ್ಟಿವಲ್ಲು. ಇದು ಎಷ್ಟು ದಿನ ನಡೆಯುತ್ತೆ ಅಂದರೆ 3 ದಿನದ ಒಂದು ಫೆಸ್ಟಿವಲ್ ಆಗಿರುತ್ತೆ. ಇದು ಯಾರು ಸ್ಟಾರ್ಟ್ ಮಾಡಿರ್ತಾರೆ ಅಂದರೆ ಗುರು ಗೋಬಿಂದ್ ಸಿಂಗ್. ಗುರು ಗೋಬಿಂದ್ ಅಂದರೆ ಒಂದು ಸಿಖ್ ಗುರು ಅವರಲ್ವಾ, ಆ ಗುರು ಗೋಬಿಂದ್ ಸಿಂಗ್ ಅನ್ನೋ ಒಂದು ಗುರು ಈ ಹೊಲಾ ಮಲಾಲಾ ಅನ್ನೋ ಫೆಸ್ಟಿವಲ್ನ ಸ್ಟಾರ್ಟ್ ಮಾಡಿರ್ತಾರೆ. ನೆಕ್ಸ್ಟು ಲೋರಿ. ಇದೊಂದು ಹಾರ್ವೆಸ್ಟ್ ಫೆಸ್ಟಿವಲ್ ಆಗಿರುತ್ತೆ, ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಲೋರಿ ಫೆಸ್ಟಿವಲ್ ಯಾವ ಒಂದು ಸ್ಟೇಟ್ಗೆ ರಿಲೇಟೆಡ್ ಅಂದರೆ ಪಂಜಾಬ್ ಸ್ಟೇಟ್ಗೆ ರಿಲೇಟೆಡ್. ರೂರಲ್ ಒಲಿಂಪಿಕ್ಸ್ ಅಂತ ಕರಿತೀವಿ. ಈಗ ನಾವು ಹೆಂಗೆ ಒಲಿಂಪಿಕ್ಸ್ ಅಂದರೆ ಗೇಮ್ಸ್ ಆಡಿಸ್ತೀವೋ, ಜಲ್ಲಿಕಟ್ಟು ಸೌತ್ ಇಂಡಿಯಾದಲ್ಲೆಲ್ಲ, ಅದೇ ಥರನೇ ನಾರ್ತ್ ಇಂಡಿಯಾದಲ್ಲಿ ಪಂಜಾಬಲ್ಲಿ ರೂರಲ್ ಒಲಿಂಪಿಕ್ಸ್ ಕಿಲಾ ರಾಯ್ಪುರ್ ಗೇಮ್ಸ್ ಅಂತ ಆಚರಣೆ ಮಾಡ್ತಾರೆ, ಓಕೆನಾ? ಇದು ಪ್ರತಿ ವರ್ಷವೂ ಇದನ್ನು ಆಚರಣೆ ಮಾಡ್ತಾರೆ. ಅದನ್ನು ರೂರಲ್ ಸ್ಪೋರ್ಟ್ಸ್ ಫೆಸ್ಟಿವಲ್ ಅಂತಲೇ ಇವರು ಆಚರಣೆ ಮಾಡ್ತಾರೆ. ಸಾಮಾನ್ಯವಾಗಿ ಏನಂತ ಕರೀತಾರೆ ಅಂತ ಏನಿಗೆ ನೋನ್ ಆಗಿದೆ ಅಂದರೆ ಇಟ್ ಈಸ್ ಇಂಡಿಯಾಸ್ ರೂರಲ್ ಒಲಿಂಪಿಕ್ಸ್ ಆಫ್ ಇಂಡಿಯಾ ಅಂತ ಕರೀತಾರೆ. ಇಟ್ ಈಸ್ ನೋನ್ ಆಸ್ ದ ಇಂಡಿಯಾಸ್ ರೂರಲ್ ಒಲಿಂಪಿಕ್ಸ್ ಆಫ್ ಇಂಡಿಯಾ ಅಂತ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಹರ್ಬಲ ಸಂಗೀತ ಸಮ್ಮೇಳನ. ನಾನು ಇದೇ ಥರನೇ ಗುಜರಾತಲ್ಲಿ ಕೆಲವೊಂದು ಫೆಸ್ಟಿವಲ್ ಸಮ್ಮೇಳನ ಅಥವಾ ಮ್ಯೂಸಿಕ್ ಫೆಸ್ಟಿವಲ್ಸ್ ಅಥವಾ ಮ್ಯೂಸಿಕ್ ಸಮ್ಮೇಳನ ಅಂತ ಹೇಳಿದ್ದೆ ಅಲ್ವಾ, ಅದೇ ಥರನೇ ಪಂಜಾಬಲ್ಲಿ ಹರ್ಬಲ ಸಂಗೀತ ಸಮ್ಮೇಳನ ಅಂತಲೂ ಆಚರಿಸ್ತಾರೆ. ಇದು ಒಂದು ಓಲ್ಡೆಸ್ಟ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಆಗಿರುತ್ತೆ, ಓಕೆನಾ? ಭಾರತದ ಅತ್ಯಂತ ಹಳೆಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತೋತ್ಸವನ ಇಲ್ಲಿ ಆಚರಿಸ್ತಾರೆ, ಸರಿನಾ? ಇದು ಎಲ್ಲಿ ಒಂದು ಆಚರಿಸ್ತಾರೆ ಅಂದರೆ ಪಂಜಾಬ್ನ ಜಲಂಧರ್ ರೀಜನಲ್ಲಿ ಈ ಒಂದು ಹರ್ಬಲ ಸಂಗೀತ ಸಮ್ಮೇಳನ ಆಚರಿಸ್ತಾರೆ. ಚಪರ್ ಮೇಳ ಇದು ಯಾರಿಗೆ ಡೆಡಿಕೇಟ್ ಮಾಡ್ತಾರೆ, ಗುಗ್ಗಾ ಪೀರ್ಗೆ ಡೆಡಿಕೇಟ್ ಮಾಡ್ತಾರೆ. ಜೈರ್ ಸಿಂಗ್ ಸರ್ ಅಂತಲೂ ಅವ್ರನ್ನ ಕರಿತೀವಿ, ಓಕೆನಾ? ಗುಗ್ಗಾ ಪೀರ್ಗೆ ಡೆಡಿಕೇಟ್ ಮಾಡಿರ್ತಾರೆ. ಎಲ್ಲಿ ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ರಿಲಿಜಿಯಸ್ ಫೇರ್ಸ್ ಆಫ್ ಪಂಜಾಬ್. ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ರಿಲಿಜಿಯಸ್ ಫೇರ್ ಆಫ್ ಪಂಜಾಬ್. ಒಂದು ದೊಡ್ಡ ಜಾತ್ರೆ ಆಗಿರುತ್ತೆ ಪಂಜಾಬಲ್ಲಿ, ಚಾಪಾರ್ ಮೇಳ ಅಂತ ಕರಿತೀವಿ. ಇದಿಷ್ಟು ಪಂಜಾಬ್ ಬಗ್ಗೆ ಕೇಳಿದ್ರೆ ನಾನು ಸ್ಟಾರ್ಟಿಂಗ್ 2 ಹೇಳಿದ್ನಲ್ಲ, ಅದು ಬಿಟ್ಟರೆ ಇಲ್ಲಿವರೆಗೂ ಯಾವುದೇ ಥರ ಬೇರೆ ಕ್ವಶನ್ಸ್ ಏನೂ ಬಂದಿಲ್ಲ. ಸೊ ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಈಗ ನೆಕ್ಸ್ಟ್ ಹಿಮಾಚಲ್ ಪ್ರದೇಶಕ್ಕೆ ಹೋಗೋಣ. ಹಿಮಾಚಲ್ ಪ್ರದೇಶ ಕುಲ್ಲು ದಸರಾ ಅಂತ ಕರಿತೀವಿ, ಓಕೆನಾ? ಯಾವುದು ಕುಲ್ಲು ದಸರಾ? ನಾವು ಯಾವಾಗ ದಸರಾ ಆಚರಿಸ್ತೀವಿ, ವಿಜಯದಶಮಿ ಆಚರಿಸ್ತೀವಿ. ಬಟ್ ಈ ಕುಲ್ಲು ದಸರಾ ವಿಜಯದಶಮಿ ಆದಮೇಲೆ ಆಚರಿಸ್ತಾರೆ, ಓಕೆನಾ? ಯಾವೊಂದು ಲಾರ್ಡ್ಗೆ ಅಂದರೆ ಲಾರ್ಡ್ ರಘುನಾಥ ಅಂದರೆ ರಾಮನ ಒಂದು ಅವತಾರಕ್ಕೆ, ಆ ಒಂದು ದೇವರಿಗೆ, ರಘುನಾಥ ಒಂದು ದೇವರಿಗೆ ಇದನ್ನು ಕುಲ್ಲು ದಸರಾನ ಆಚರಣೆ ಮಾಡ್ತಾರೆ. ಎಲ್ಲಿ ಕುಲು ಅಂತ ಯಾಕೆ ಹೇಳ್ತಾರೆ ಅಂದರೆ ಕುಲು ವ್ಯಾಲಿಲಿರೋದು ಹಿಮಾಚಲ್ ಪ್ರದೇಶಲ್ಲಿ ಇರೋದು. ಆ ಕುಲು ವ್ಯಾಲಿಲಿ ಇದೊಂದು ಹಬ್ಬನ ಆಚರಿಸ್ತಾರೆ, ಅದನ್ನೇ ಕುಲು ದಸರಾ ಅಂತ ಇದಕ್ಕೆ ನೇಮ್ ಬಂದಿರುತ್ತೆ. ಅದೊಂದು ಇಂಟರ್ನ್ಯಾಷನಲಿ ಫೇಮಸ್ ದಸರಾ ಫೆಸ್ಟಿವಲ್ ಆಫ್ ಯಾವುದಕ್ಕೆ, ಹಿಮಾಚಲ್ ಪ್ರದೇಶಕ್ಕೆ. ಮಂಜೀರ್ ಫೇರ್ ಎಕ್ಸಾಮಲ್ಲಿ ಕೇಳಿದ್ದಾರೆ, ಓಕೆನಾ? ಅದೊಂದು ಮೇಜ್ ಆ್ಯಂಡ್ ಪ್ಯಾಡಿ ಕ್ರಾಪ್ಸ್ ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ಕರಿತೀವಿ. ನಾವು ಹೆಂಗೆ ಸಂಕ್ರಾಂತಿನ ಆಚರಿಸ್ತೀವೋ ಅದೇ ಥರನೇ ಅವರು ಅದನ್ನು ಆಚರಿಸ್ತಾರೆ, ಸರಿನಾ? ಹಾರ್ವೆಸ್ಟ್ ಫೆಸ್ಟಿವಲ್ ಆಫ್ ಹಿಮಾಚಲ್ ಪ್ರದೇಶ ಮಂಜೀರ. ಶಿವರಾತ್ರಿ ಹಬ್ಬದ ದಿನ ಲಾರ್ಡ್ ಶಿವಾಗೆ ಆಚರಣೆ ಮಾಡ್ತಾರಲ್ವಾ, ಡೆಡಿಕೇಟೆಡ್ ಯಾವುದು, ಲಾರ್ಡ್ ಶಿವ. ಆದರೆ 7 ದಿವಸನ ಆಚರಣೆ ಮಾಡ್ತಾರೆ. ಲಾವಿ ಫೇರ್ ಅಂತ ಕರಿತೀವಿ. ಈ ಲಾವಿ ಫೇರ್ ಅಂದ್ರೆ ಏನು, ಒಂದು ಟ್ರೇಡ್ ಅಂದರೆ ವ್ಯಾಪಾರ ಸಮ್ಮೇಳನ ಅಂತ, ಟ್ರೇಡ್ ಸಮ್ಮೇಳನ. ಎಲ್ಲಿ ಈಗ ಹಿಮಾಚಲ್ ಪ್ರದೇಶ ಮತ್ತು ಬಾರ್ಡರಿಂಗ್ ಕಂಟ್ರಿ ಯಾವುದು, ಟಿಬೆಟ್. ಆ ಒಂದು 2 ದೇಶಗಳನ್ನವೇ ಒಂದು ಫೇರ್ ಅಂದರೆ ಒಂಥರ ಮೇಳ ನಡೆಯುತ್ತೆ, ಅದನ್ನು ಲಾವಿ ಫೇರ್ ಅಂತ ಕರಿತೀವಿ, ಓಕೆನಾ? ಅಲ್ಲಿ ಏನೇನು ಅವ್ರು ಎಕ್ಸ್ಚೇಂಜ್ ಮಾಡ್ತಾರೆ, ಏನೇನು ಟ್ರೇಡ್ ಮಾಡ್ತಾರೆ ಅಂತಂದರೆ ಹ್ಯಾಂಡಿಕ್ರಾಫ್ಟ್ ಆಗಿರ್ಬೋದು, ಹಾರ್ಸಸ್ಸು, ಹುಲ್ಲು, ಸ್ವೆಟರ್ಸು, ಅದನ್ನೆಲ್ಲ ಅವರು ಟಿಬೆಟ್ ಅವರಿಂದ ಪರ್ಚೇಸ್ ಮಾಡ್ಕೊತಾರೆ. ಮತ್ತು ಟಿಬೆಟ್ ಅವರು ಈ ಹಿಮಾಚಲ್ ಪ್ರದೇಶ ಜನರಿಂದ ಅವರು ಪರ್ಚೇಸ್ ಮಾಡ್ಕೊತಾರೆ. ಆಮೇಲೆ ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಇಂಟರ್ನ್ಯಾಷನಲ್ ಟ್ರೇಡ್ ಫಾರ್ ಆಫ್ ಹಿಮಾಚಲ್ ಪ್ರದೇಶ್. ಹಲ್ದಾ ಫೆಸ್ಟಿವಲ್ ಲಹುಲಾ ವ್ಯಾಲಿಲಿ ಸೆಲೆಬ್ರೇಟ್ ಮಾಡ್ತಾರೆ, ಓಕೆನಾ? ಲಹುಲಾ ವ್ಯಾಲಿಲಿ ಸೆಲೆಬ್ರೇಟ್ ಮಾಡ್ತಾರೆ. ಮತ್ತು ಇದು ಟ್ರೈಬಲ್ ನ್ಯೂ ಇಯರ್ ಫೆಸ್ಟಿವಲ್ ಆಫ್ ಹಿಮಾಚಲ್ ಪ್ರದೇಶ್ ಅಂತ ಕರಿತೀವಿ ನಾವು. ಟ್ರೈಬಲ್ ನ್ಯೂ ಇಯರ್ ಫೆಸ್ಟಿವಲ್ ಆಫ್ ಹಿಮಾಚಲ್ ಪ್ರದೇಶ್. ಹಲ್ದಾ ಫೆಸ್ಟಿವಲ್ ಯಾವುದಕ್ಕೆ ರಿಲೇಟೆಡು, ಹಿಮಾಚಲ್. H ಫಾರ್ ಹಲ್ದಾ, H ಫಾರ್ ಹಿಮಾಚಲ್.
ಪುಲೈಚ್ ಫೆಸ್ಟಿವಲ್, ಇದು ಫ್ಲವರ್ ಫೆಸ್ಟಿವಲ್ ಅಂತ ಕರಿತೀವಿ. ಪುಲೈಚ ಫೆಸ್ಟಿವಲ್ ಅಂತ ಕರಿತೀವಿ, ಅಂದರೆ ಫ್ಲವರ್ ಫೆಸ್ಟಿವಲ್. ಅಲ್ಲಿರೋವಂಥ ಒಂದು ಫ್ಲವರ್ಗಳನ್ನ ಅಲ್ಲಿರೋವಂಥ ಒಂದು ದೇವರುಗಳಿಗೆ ಮತ್ತು ಅವರ ಆನ್ಸಿಸ್ಟರ್ಸ್ಗೆ ಅದನ್ನು ನೀಡಿ ಈ ಒಂದು ಹಬ್ಬನ ಇವರು ಆಚರಿಸ್ತಾರೆ. ಅದನ್ನು ಫ್ಲವರ್ ಫೆಸ್ಟಿವಲ್ ಆಫ್ ಹಿಮಾಚಲ್ ಪ್ರದೇಶ್ ಅಂತ ಕರಿತೀವಿ. ಅದು ಪುಲೈಚ. ಲೊಸಾರ್ ಫೆಸ್ಟಿವಲ್ ನಾನು ಹೇಳಿದೆ, ನ್ಯೂ ಇಯರ್ ಫೆಸ್ಟಿವಲ್ ಅಂತ. ಇದ್ರೊಳಗೂ ಅದೇ ಇರ್ತಾರೆ, ಲಡಾಖಲ್ಲೂ ಅದನ್ನೇ ಆಚರಿಸ್ತಾರೆ. ಡೋಂಗ್ರಿ ಫೆಸ್ಟಿವಲ್, ಹಿಡಿಂಬಾ ದೇವಿಗೆ ಇದನ್ನು ಡೆಡಿಕೇಟ್ ಮಾಡಿರ್ತಾರೆ. ಹಿಡಿಂಬಾ ದೇವಿಗೆ ಅಂದರೆ ಒಂದು ಹೆಣ್ಣು ದೇವರಿಗೆ ಇದನ್ನು ಡೆಡಿಕೇಟ್ ಮಾಡ್ತಾರೆ. ಎಲ್ಲಿ? ಮನಾಲಿಯಲ್ಲಿ. ಈಗ ನೀವು ಟ್ರಿಪ್ಗೆ ಹೋಗಿದ್ರೆ ಮನಾಲಿಗೆ ಈ ಒಂದು ಟೆಂಪಲ್ಗೆ ಕರ್ಕೊಂಡು ಹೋಗ್ತಾರೆ. ಓಕೆನಾ? ನೀವು ಯಾರು ಮನಾಲಿಗೆ ಟ್ರಿಪ್ಗೆ ಹೋಗಿದ್ರೆ ಈ ಒಂದು ಟೆಂಪಲ್ಗೆ ಅವ್ರು ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಅದನ್ನು ಡೋಂಗ್ರಿ ಫೆಸ್ಟಿವಲ್ ಅಂತ ನಾವು ಕರಿತೀವಿ. ನಾಲ್ವಾರಿ ಫೇರ್, ಈ ನಲ್ವಾರಿ ಫೇರ್ ಈಗ ನಾವು ಹೆಂಗೆ ದನ ಕರುಗಳನ್ನ ಹಬ್ಬ ಮಾಡ್ತೀವೋ ಅಥವಾ ಜಾತ್ರೆ ಮಾಡ್ತೀವೋ ಅದೇ ಥರನೇ ಇದು ಹಿಮಾಚಲ್ ಪ್ರದೇಶನ ಒಂದು ಕ್ಯಾಟಲ್ ಫೇರ್ ಮತ್ತು ಲೈಫ್ ಸ್ಟಾಕ್ ಫೇರ್ ಆಗಿರುತ್ತೆ. 7 ದಿನನ ಇದು ಆಚರಣೆ ಮಾಡಿದ್ರೆ ನಾವು 3 ದಿನ ಆಚರಣೆ ಮಾಡ್ತೀವಿ ನಮ್ಮ ಸೌತ್ ಇಂಡಿಯಾದಲ್ಲಿ. ನಲ್ವಾರಿ ಫೇರ್ ಅಂತ ಇದರ ಹೆಸರು. ಸೊ ಇಷ್ಟು ಹಿಮಾಚಲ್ ಪ್ರದೇಶದ್ದು. ನೆಕ್ಸ್ಟ್ ಸ್ಟೇಟ್ ನೋಡೋಣ, ಹರಿಯಾಣ ಸ್ಟೇಟ್. ಓಕೆನಾ? ಇವೆಲ್ಲ ನೋಟ್ ಡೌನ್ ಮಾಡ್ಕೊತೀರಿ. ನೋಟ್ ಡೌನ್ ಮಾಡ್ಕೊಂಡು ನಿಮ್ಗೆ ಹೆಂಗೆ ಅರ್ಥ ಆಗುತ್ತೋ ಹಂಗೆ ಓದ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ನಮ್ಮ PPT ಒಂದು ಫೆಸ್ಟಿವಲ್ಸ್ ಆಫ್ ಇಂಡಿಯಾದು PPT ಫುಲ್ಲು ಹಾಕಿರ್ತೀನಿ. ನೀವು ಕಂಪ್ಲೀಟಾಗಿ ಅಲ್ಲಿ ನೋಡ್ಕೋಬೋದು. ಓಕೆನಾ? ಕ್ವಿಕ್ ರಿವಿಷನ್ಗೆ ಇಮೇಜಸ್ ನೋಡ್ಕೊಂಡು ನೆನ್ಪಿಟ್ಕೋಬೋದು. ಅಲ್ಲಿ ನಿಮ್ಗೆ ಎಲ್ಲ ಥರ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೂರಜ್ಕುಂಡ್ ಇಂಟರ್ನ್ಯಾಷನಲ್ ಕ್ರಾಫ್ಟ್ ಮೇಳ, ಹರಿಯಾಣದಲ್ಲಿ ಈ ಸೂರಜ್ಕುಂಡ್ ಕ್ರಾಫ್ಟ್ ಮೇಳನ ಬಗ್ಗೆ ಜಾಸ್ತಿ ಸರಿ ಕೇಳಿದ್ದಾರೆ. ಓಕೆನಾ? ಯಾಕೆ ಅಂತಂದರೆ ಇದು ಒಂದು ಲಾರ್ಜೆಸ್ಟ್ ಇಂಟರ್ನ್ಯಾಷನಲ್ ಕ್ರಾಫ್ಟ್ ಫೇರ್ ಇನ್ ದ ವರ್ಲ್ಡ್. ಇಡೀ ವರ್ಲ್ಡಲ್ಲೇ ಲಾರ್ಜೆಸ್ಟ್ ಇಂಟರ್ನ್ಯಾಷನಲ್ ಕ್ರಾಫ್ಟ್ ಫೇರ್ ಎಲ್ಲಿ ಇನ್ನು ಫರೀದಾಬಾದಲ್ಲಿ ನಡೆಯುತ್ತೆ, ಇಲ್ಲಿ ಹರಿಯಾಣದಲ್ಲಿ. ಓಕೆನಾ? ಏನೇನು ಈ ಮೇಳದಲ್ಲಿ ಎಕ್ಸ್ಚೇಂಜ್ ಮತ್ತು ಈ ಒಂದು ಜಾತ್ರೆ ಇದು ಮಾಡ್ತಾರೆ ಅಂದರೆ ಹ್ಯಾಂಡ್ಲೂಮ್ಸ್ ಆಗಿರ್ಬೋದು, ಹ್ಯಾಂಡಿಕ್ರಾಫ್ಟ್ಸ್ ಆಗಿರ್ಬೋದು, ಅದೆಲ್ಲನೂ ಇಲ್ಲಿ ಫೇಮಸ್. ಸರಿನಾ? ಅದೊಂದು ಕ್ರಾಫ್ಟ್ ಮೇಳ. ಮ್ಯಾಂಗೋ ಮೇಳ ಅಂತ ಕರಿತೀವಿ. ಈಗ ಮ್ಯಾಂಗೋ ಸೀಸನಲ್ಲಿ ಆ ಒಂದು ಮ್ಯಾಂಗೋ ಮೇಳ, ಮ್ಯಾಂಗೋ ಜಾತ್ರೆ, ಇದು ನೆನ್ಪಿಟ್ಕೊಳ್ಳಿ ಅಷ್ಟೇ. ಗೀತಾ ಜಯಂತಿ ಮಹೋತ್ಸವ, ಈ ಗೀತಾ ಜಯಂತಿ ಮಹೋತ್ಸವ ಯಾಕೆ ಆಚರಿಸ್ತಾರೆ ಅಂದರೆ ಟು ಸೆಲೆಬ್ರೇಟ್ ದ ಬರ್ತ್ ಆನಿವರ್ಸರಿ ಆಫ್ ಯಾವುದೋ ಭಗವದ್ಗೀತಾ. ಅದು ಎಲ್ಲಿ ನಡೆಯುತ್ತೆ? ಕುರುಕ್ಷೇತ್ರದಲ್ಲಿ ನಡೆಯುತ್ತೆ. ಕುರುಕ್ಷೇತ್ರ ಇರೋದು ಹರಿಯಾಣದಲ್ಲಿ ಇರೋದು. ಗುಗ್ಗಾ ನವಮಿ, ಈ ಗುಗ್ಗಾ ನವಮಿ ಕೇಳಿದರೆ. ಓಕೆನಾ? ಇದು ಯಾರಿಗೆ ಡೆಡಿಕೇಟ್ ಮಾಡಿರ್ತಾರೆ ಅಂತಂದರೆ ಗುಗ್ಗಾಫೀರ್ ಅವರಿಗೆ ಇದನ್ನು ಸಮರ್ಪಣೆ ಮಾಡಿರ್ತಾರೆ, ಈ ಹಬ್ಬನ ಸಮರ್ಪಣೆ ಮಾಡಿರ್ತಾರೆ. ಓಕೆನಾ? ಯಾಕೆ ಈ ಹಬ್ಬನ ಆಚರಿಸ್ತಾರೆ ಅಂದರೆ ಹಾವು ಕಚ್ಚಿರೋರಿಂದ ಹಾವು ಕಚ್ಚಿರೋರಿಗೆ ಅವರಿಂದ ಬಚಾವಾಗಬೇಕು. ಅವರು ವರ್ಷಿಪ್ ಫಾರ್ ಪ್ರೊಟೆಕ್ಷನ್ ಫ್ರಮ್ ಸ್ನೇಕ್ ಬೈಟ್ಸ್. ಈಗ ಹಾವೇನಾರು ಕಚ್ಚಿದ್ರೆ ಅದರಿಂದ ನಾವು ಬಚಾವಾಗಬೇಕಲ್ಲ, ಅದಕ್ಕೆ ಇದನ್ನು ಈ ಒಂದು ಗುಗ್ಗಾ ನವಮಿನ ಇವರು ಆಚರಣೆ ಮಾಡ್ತಾರೆ. ಆಮೇಲೆ ಇದೊಂದು ಫೇಮಸ್ ಫ್ಲೋಕ್ ರಿಲಿಜಿಯಸ್ ಫೆಸ್ಟಿವಲ್ಸ್ ಆಫ್ ದು ಹರಿಯಾಣದು. ಪಿಂಜೋರೆ ಫೆಸ್ಟಿವಲ್, ಹೆರಿಟೇಜ್ ಫೆಸ್ಟಿವಲ್, ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳಿದರೆ ಎಕ್ಸಾಮಲ್ಲಿ. ಈ ಒಂದು ಫೆಸ್ಟಿವಲ್ ಏನು, ಅಲ್ಲಿ ಆ ಒಂದು ಫೆಸ್ಟಿವಲಲ್ಲಿ ಸೇಮ್ ಅವಾಗ ಹೆಂಗೆ ಸೂರಜ್ಕುಂಡ್ ಮೇಳ ಅಂತನೋ ಅಲ್ಲಿ ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಇರುತ್ತೋ ಅದೇ ಥರ ಒಂದು ಎಕ್ಸಿಬಿಷನ್ನು ಪಿಂಜೋರೆ ಗಾರ್ಡನಲ್ಲಿ ಇದನ್ನು ನಡೆಸ್ತಾರೆ. ಇದಿಷ್ಟು ಕೇಳಿದರೆ ನಾನು ಏನು ಮಾರ್ಕ್ ಮಾಡಿದ್ದೆ, ಹರಿಯಾಣ ಫೆಸ್ಟಿವಲ್ಸ್ ಅದು ಇಷ್ಟು ಇಂಪಾರ್ಟೆಂಟು. ಇನ್ನೂ ಎಷ್ಟೊಂದು ಫೆಸ್ಟಿವಲ್ಸ್ ಐತೆ, ಬಟ್ ನಮಗೆಲ್ಲ ಇಟ್ಕೊಂಡು ಏನೂ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಎಕ್ಸಾಮ್ಗೆ ಏನು ಕೇಳ್ತಾರೆ ಅಷ್ಟ್ರ ಬಗ್ಗೆ ಮಾತ್ರ ನಮಗೆ ಗೊತ್ತಿರಬೇಕು. ಈಗ ನೆಕ್ಸ್ಟು ಜಮ್ಮು ಕಾಶ್ಮೀರ ನೋಡೋಣ. ನವರೋಸ್ ಅಂತ ಜಾಸ್ತಿ ಸಲ ಕ್ವಶನ್ಸ್ ಕೇಳಿದರೆ. ಈ ಮುಘಲ್ ಹಿಸ್ಟ್ರಿಯಲ್ಲೂ ನಮ್ಗೆ ಬರುತ್ತೆ, ಮೆಡಿವಲ್ ಇಂಡಿಯಾದಲ್ಲೂ ನಮಗೆ ನವರೋಸ್ ಅಂತ ಬಗ್ಗೆ ಕ್ವಶನ್ಸ್ ಕೇಳಿದ್ರೆ. ನವರೋಸ್ ಅಂದ್ರೆ ಏನಿಲ್ಲ, ಅದು ಪರ್ಷಿಯನ್ ನ್ಯೂ ಇಯರ್ ಅಂತ ಕರೀತಾರೆ. ಈಗ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಪಾಪ್ಯುಲೇಷನ್ ಎಲ್ಲಿರೋದು ಅಂದರೆ ಜಮ್ಮು ಕಾಶ್ಮೀರಲ್ಲಿ ಇರೋದು. ಓಕೆನಾ? ಅಲ್ಲಿ ಶಿಯಾ ಮುಸ್ಲಿಮ್ಸಲ್ಲಿ 2 ಥರ ಇರ್ತಾರೆ, ಒಂದು ಶಿಯಾ ಮುಸ್ಲಿಮ್ದು, ಒಂದು ಸುನ್ನಿ ಮುಸ್ಲಿಮ್ಸ್ ಅಂತ ಇರ್ತಾರೆ. ಆ ಶಿಯಾ ಮುಸ್ಲಿಮ್ಸ್ ಅವರು ಈ ಒಂದು ನ್ಯೂ ಇಯರ್ನ ಆಚರಣೆ ಮಾಡ್ತಾರೆ. ಗುರೇಜ್ ಫೆಸ್ಟಿವಲ್ ಅಂತ ಕರಿತೀವಿ. ಗುರೇಜ್ ವ್ಯಾಲಿಯಲ್ಲಿ ಈ ಒಂದು ಫೆಸ್ಟಿವಲ್ಲು ನಡೆಯುತ್ತೆ. ಸರಿನಾ? ಅದು ಒಂದು ಏನಾಗಿರುತ್ತೆ, ಅಲ್ಲಿ ಆ ಒಂದು ಫೆಸ್ಟಿವಲಲ್ಲಿ ಅವರು ಮ್ಯೂಸಿಕ್ ಹಾಕೊಂಡಿರ್ತಾರೆ ಮತ್ತು ಅಡ್ವೆಂಚರಸ್ ಸ್ಪೋರ್ಟ್ಸು, ಲೋಕಲ್ ಹ್ಯಾಂಡಿಕ್ರಾಫ್ಟ್ನಲ್ಲಿ ಏನು ಮಾಡ್ತಾರೆ, ಪ್ರಮೋಟ್ ಮಾಡ್ತಾರೆ. ಸೊ ಅದಕ್ಕಾಗಿ ಇದನ್ನು ಟೂರಿಸಮ್ ಪ್ರಮೋಷನ್ ಫೆಸ್ಟಿವಲ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಕರೀತಾರೆ. ಯಾವುದು? ಗುರೇಜ್ ಫೆಸ್ಟಿವಲ್ನ ಟೂರಿಸಮ್ ಪ್ರಮೋಷನ್ ಫೆಸ್ಟಿವಲ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ಕರೀತಾರೆ. ಸಿಂಧೂ ದರ್ಶನ ಫೆಸ್ಟಿವಲ್, ಈ ಸಿಂಧು ಅಂತ ಬಂದಾಗ ನಮ್ಗೆ ಹಳೆ ವರ್ಡ್ ಏನು, ಸಿಂಧುಗೆ ಇಂಡಸ್ಗೆ ಹಳೆ ವರ್ಡ್ ಯಾವುದು, ಈ ಸಿಂಧು ಅಂತ ಕರಿತೀವಿ, ಸಿಂಧು ನಾಗರಿಕತೆ ಅಂತ ಕರಿತೀವಲ್ಲ. ಆ ಸಿಂಧೂ ದರ್ಶನ್ ಫೆಸ್ಟಿವಲ್ ಎಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ? ಇಂಡಸ್ ರಿವರಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲಿ? ಲೇ ಅನ್ನೋ ಲಡಾಖ್ ರೀಜನಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಟುಲಿಪ್ ಫೆಸ್ಟಿವಲ್, ಇಂಡಿಯಾದ ಏಷ್ಯಾಸ್ ಲಾರ್ಜೆಸ್ಟ್ ತುಲಿಪ್ ಗಾರ್ಡನ್ ಎಲ್ಲಿರೋದು? ಜಮ್ಮು ಕಾಶ್ಮೀರದಲ್ಲಿರೋದು. ನೋಡಿ, ಇದೆಲ್ಲ ತುಲಿಪ್ ಫ್ಲವರ್ಸ್ ಅಂತ ಕರೀತೀವಿ. ಓಕೆನಾ? ಆ ಒಂದು ತುಲಿಪ್ ಫೆಸ್ಟಿವಲ್ನ, ಈ ತುಲಿಪ್ ಫ್ಲವರ್ ಬ್ಲೂಮಿಂಗ್ ಅಂದರೆ ಚಿಗುರ ಆದ್ಮೇಲೆ ಕಾಲದಲ್ಲಿ ತುಲಿಪ್ ಫೆಸ್ಟಿವಲ್ನ ಇವರು ಆಚರಣೆ ಮಾಡ್ತಾರೆ. ಎಲ್ಲಿ? ಶ್ರೀನಗರಲ್ಲಿ. ಇದಿಷ್ಟು ಪೂರ್ತಿ ಜಮ್ಮು ಕಾಶ್ಮೀರ್. ನೆಕ್ಸ್ಟ್ ಇವಾಗ ಲಡಾಖ್ ಫೆಸ್ಟಿವಲ್ ಬಗ್ಗೆ ನೋಡೋಣ.
ಈಗಾಗಲೇ ಈ ಕರೆಕ್ಟ್ ಈ ಮಂತಲ್ಲಿ ಅಂದರೆ ಈ ಜೂನ್ ನಡೀತೈತಲ್ವಾ, ಈ ಜೂನ್ ಮಂತಲ್ಲಿ ಹೆಮಿಸ್ ಫೆಸ್ಟಿವಲ್ ಸ್ಟಾರ್ಟ್ ಆಗಿದೆ ಇಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ಮತ್ತು ಲಡಾಖ್ ರೀಜನಲ್ಲಿ. ಹೆಮಿಸ್ ಫೆಸ್ಟಿವಲ್ ದಾಸಿಸಲ್ಲಿ ಕ್ವಶನ್ಸ್ ಬಂದಿದೆ, ಓಕೆನಾ. 3 ಮಾರ್ಕ್ ಹಾಕೋಬಿಡಿ. ಯಾವೊಂದು ಗಾಡ್ಗೆ ಇದನ್ನು ಸಮರ್ಪಣೆ ಮಾಡ್ತಾರೆ ಅಂದರೆ ಗುರು ಪದ್ಮ ಸಂಭವನ ಸಮರ್ಪಣೆ ಮಾಡ್ತಾರೆ. ಮತ್ತು ಈ ಡ್ಯಾನ್ಸ್ ಆಡ್ತಾರಲ್ವ, ಅವರು ಮಾಸ್ಕ್ ಹಾಕೊಂಡು ಡ್ಯಾನ್ಸ್ ಆಡ್ತಾ ಇದ್ದಾರೆ. ಯಾವ ಡ್ಯಾನ್ಸ್ ಅಂತೀವಿ? ಚಾಮ್ ಡ್ಯಾನ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಇದನ್ನು ನಾವು ಓದಿದ್ವಿ, ಓಕೆನಾ. ಹೆಮಿಸ್ ಮೊನಾಸ್ಟ್ರಿ ಮತ್ತು ಹೆಮಿಸ್ ಮಠದಲ್ಲಿ ಇದೊಂದು ಆಚರಣೆನ ಹೆಚ್ಚಾಗಿ ಮಾಡ್ತಾರೆ. ಡಾಮ್ಸ್ಡೇ ಫೆಸ್ಟಿವಲ್, ಈ ಡಾಮ್ಸ್ಡೇ ಫೆಸ್ಟಿವಲ್ ಅಷ್ಟೇ ಅದೇ ಒಂದು ಡ್ಯಾನ್ಸ್, ಆ ಒಂದು ಫೆಸ್ಟಿವಲ್ ಅಷ್ಟೇ ಒಂದು ಡ್ಯಾನ್ಸ್ ಮಾಡ್ತಾರೆ. ಅದನ್ನು ಯಾವ ಮಾಸ್ಕ್ ಡ್ಯಾನ್ಸ್ ಅಂತ ಕರಿತೀವಿ? ಚಾಮ್ ಮಾಸ್ಕ್ ಡ್ಯಾನ್ಸ್ ಅಂತ ಇದನ್ನ ಕರಿತೀವಿ. ಯಾಕೆ ಮಾಡ್ತಾರೆ ಅಂತಂದ್ರೆ ದುಷ್ಟಶಕ್ತಿಗಳನ್ನ ನಿವಾರಣೆಗೋಸ್ಕರ ಈ ಒಂದು ಹಬ್ಬನ ಇವರು ಆಚರಣೆ ಮಾಡ್ತಾರೆ. ತಾಕ್ಟೋಕ್ ಫೆಸ್ಟಿವಲ್ ಗುರು ಪದ್ಮ ಸಂಭವಂಗೆ ಡೆಡಿಕೇಟ್ ಮಾಡಿರ್ತಾರೆ. ತಾಕ್ಟೋಕ್ ಮೊನಾಸ್ಟ್ರಿ ಅಂತ ತಾಕ್ಟೋಕ್ ಮಠದಲ್ಲಿ ತಾಕ್ಟೋಕ್ ಫೆಸ್ಟಿವಲ್ನ ಆಚರಣೆ ಮಾಡ್ತಾರೆ. ಮತ್ತು ಇದೊಂದು ಫೇಮಸ್ ಬುದ್ಧಿಸ್ಟ್ ಮೊನಾಸ್ಟ್ರಿ ಮಠ. ಲೊಸಾರ್ ಫೆಸ್ಟಿವಲ್, ನ್ಯೂ ಇಯರ್ ಫೆಸ್ಟಿವಲ್ ನಾನು ಆಗಲೇ ಹೇಳಿದ್ದೆ. ಯಾರು ಕಾಬ್ಗ್ಯಾತ್ ಫೆಸ್ಟಿವಲ್ ಅಂತ ಕರಿತಾರೆ. ಇದು ಇನ್ನೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ನೆನ್ಪಿಟ್ಕೊಳ್ಳಿ. ಯಾರು ಕಾಬ್ಗ್ಯಾತ್ ಫೆಸ್ಟಿವಲ್ ಎಲ್ಲಿ ಆಚರಣೆ ಮಾಡ್ತಾರೆ? ಲಡಾಖಲ್ಲಿ ಆಚರಣೆ ಮಾಡ್ತಾರೆ. ನೆಕ್ಸ್ಟು ಈಗ ಬಿಹಾರ್ ನೋಡೋಣ. ಬಿಹಾರಲ್ಲಿ ಯಾವ್ದ್ಯಾವುದು? ಈಗ ನಮಗೆ ಕ್ವಶನ್ಸು ಬಿಹಾರು, ಉತ್ತರ ಪ್ರದೇಶ, ಉತ್ತರಾಖಂಡು, ಅಸ್ಸಾಮು, ವೆಸ್ಟ್ ಬೆಂಗಾಲ್ ಇದರಿಂದ ನಮಗೆ ಕ್ವಶನ್ಸ್ ಕೇಳ್ತಾರೆ. ಪ್ರತಿಯೊಂದು ಎಕ್ಸಾಮಲ್ಲಿ ಯಾವ್ದಾದ್ರು ಒಂದು ಶಿಫ್ಟಲ್ಲಾದರೂ ಬಿಹಾರ್ ಬಗ್ಗೆ ಇದಿರುತ್ತೆ. ಬಿಹಾರಲ್ಲಿ ಫೇಮಸ್ ಯಾವುದು? ಛತ್ ಪೂಜಾ, ಓಕೆನಾ. ಛತ್ ಪೂಜಾದಲ್ಲಿ ಯಾವ ಗಾಡ್ನ ಆರಾಧನೆ ಮಾಡ್ತಾರೆ? ಅವರು ಸೂರ್ಯ ದೇವನ ಆರಾಧನೆ ಮಾಡ್ತಾರೆ, ಓಕೆನಾ. 4 ದಿನ ಪಟ್ನಾದಲ್ಲಿ ಇಡೀ ಅಕ್ರಾಸ್ ಬಿಹಾರಲ್ಲಿ ಇದೊಂದು ಇಂಪಾರ್ಟೆಂಟ್ ಫೆಸ್ಟಿವಲ್ ಆಗಿರುತ್ತೆ, ಛತ್ ಪೂಜಾ. ನೆಕ್ಸ್ಟು ಸೋನೇಪುರ್ ಕ್ಯಾಟಲ್ ಫೇರ್ ಅಂತ ಕರಿತೀವಿ. ಈ ಸೋನೇಪುರ್ ಕ್ಯಾಟಲ್ ಫೇರ್ ಎಲ್ಲಿ ನಡೆಯುತ್ತೆ? ಬಿಹಾರಲ್ಲಿ ನಡೆಯುತ್ತೆ. ಇಲ್ಲಿ ಕ್ಯಾಟಲ್ ಫೇರ್, ಈಗ ನಾವು ಹಸು ಜಾತ್ರೆ, ದನ ಜಾತ್ರೆ, ಕುರಿ ಜಾತ್ರೆ ಮಾಡ್ತಿದ್ವಲ್ಲ, ಅದೇ ಥರನೇ ಇಲ್ಲಿ ಕ್ಯಾಟಲ್ ಫೇರ್ನ ನಡೆಸ್ತಾರೆ. ಬಟ್ ಇಲ್ಲಿ ಆನೆಗಳ್ನು ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ, ಆನೆಗಳ್ನ ಟ್ರೇಡ್ ಮಾಡ್ತಾರೆ. ಅದು ಸೋನೇಪುರ್ ಕ್ಯಾಟಲ್ ಫೇರಲ್ಲಿ. ಇಟ್ ಈಸ್ ಒನ್ ಆಫ್ ದ ಏಷಿಯಾಸ್ ಲಾರ್ಜೆಸ್ಟ್ ಕ್ಯಾಟಲ್ ಫೇರ್ ಇನ್ ಇಂಡಿಯಾ ಅಥವಾ ಲೊಕೇಟೆಡ್ ಇನ್ ಇಂಡಿಯಾ. ಬುದ್ಧ ಮಹೋತ್ಸವ, ಬುದ್ಧ ನೇಮ್ ಹೇಳ್ಬೇಕಾದ್ರೆ ಯಾರಿಗೆ ಡೆಡಿಕೇಟ್ ಮಾಡಿರ್ತಾರೆ? ಬುದ್ಧಗೆ ಡೆಡಿಕೇಟ್ ಮಾಡಿರ್ತಾರೆ. ಯಾವಾಗ ಅಂದರೆ ಬರ್ತ್, ಎನ್ಲೈಟ್ಮೆಂಟ್ ಆ್ಯಂಡ್ ಮಹಾಪರಿನಿರ್ವಾಣ ಆಫ್ ಲಾರ್ಡ್ ಬುದ್ಧ, ಓಕೆನಾ. ಎಲ್ಲಿ? ಬೋಧ್ಗಯಾದಲ್ಲಿ. ಇದೊಂದು ಮೇಜರ್ ಬುದ್ಧಿಸ್ಟ್ ಫೆಸ್ಟಿವಲ್ ಆಗಿರುತ್ತೆ. ಸಮಾ ಚಕೇವಾ ಫೆಸ್ಟಿವಲ್, ನಾನು ಈ ಸಮಾ ಚಕೇವಾ ಫೆಸ್ಟಿವಲ್ಸು ನೆನ್ಪಿಟ್ಕೊಳ್ಳಿ. ಸಮಾ ಚಕೇವಾ ಅಂತ 2 ವರ್ಡ್ ಐತಲ್ವಾ, ಈಗ ಸಿಸ್ಟರ್ ಮತ್ತು ಬ್ರದರ್ ಫೆಸ್ಟಿವಲ್ ಅಂತ ನಾವು ನೆನ್ಪಿಟ್ಕೋಬೇಕು, ಸರಿನಾ. ಈ ಸಿಸ್ಟರ್ ಮತ್ತು ಬ್ರದರ್ ಫೆಸ್ಟಿವಲ್ ನೋಡಿ, ಈ ಥರ ಗೊಂಬೆಗಳು ಮಾಡಿ ಈ ಒಂದು ಹಬ್ಬನ ಇವರು ಆಚರಣೆ ಮಾಡ್ತಾರೆ. ಎಲ್ಲಿ ಒಂದು ಮಾತಾಡ್ತಂದ್ರೆ ಮೈಥಿಲಿ ರೀಜನ್. ಸೀರಿಯಲ್ ನೆನ್ಪಿಟ್ಕೊಳ್ಳಿ. ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ ಕಲರ್ಸ್ ಕನ್ನಡದಲ್ಲಿ ಒಂದು ಮೈಥಿಲಿ ರೀಜನ್ ಅಂತ ಒಂದು ಸೀರಿಯಲ್ ಬರ್ತಿತ್ತು. ಮೈಥಿಲಿ ಅಂತ ಒಬ್ಳು ಇದ್ಲು, ಅವಳಿಗೆ ಅಣ್ಣ ತಂಗ ಆ ಥರ ಒಂದು ಏನಾದರೂ ಒಂದು ಇಟ್ಕೊಂಡು ಸಮಾ ಚಕೇವಾ ಅಥವಾ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಫೆಸ್ಟಿವಲ್ ಅಂತ ನೀವು ನೆನ್ಪಿಟ್ಕೊಳ್ಳಿ. ಬಿಹುಲಾ ಫೆಸ್ಟಿವಲ್ನ ಕೇಳಿದ್ದಾರೆ, ಓಕೆನಾ. ಅದೊಂದು ಯಾವ ಇದಕ್ಕೆ ರಿಲೇಟೆಡ್ ಅಂತ ಅಂದರೆ ಬಿಹಾರ್ ಸ್ಟೇಟ್ಗೆ ಅದು ರಿಲೇಟೆಡ್, ಸರಿನಾ. ಅದೊಂದು ಟ್ರೆಡಿಷನಲ್ ಫ್ಲಾಕ್ ಫೆಸ್ಟಿವಲ್ ಅಂತ ಕರಿತೀವಿ. ಮಕರ ಸಂಕ್ರಾಂತಿ, ನಾವೆಂಗೆ ಸಂಕ್ರಾಂತಿನ ಆಚರಿಸ್ತೀವೋ ಬಿಹಾರಲ್ಲೂ ಸಂಕ್ರಾಂತಿನ ಆಚರಿಸ್ತಾರೆ. ಅಲ್ಲಿ ಕಿಚಡಿನ ಅವರು ಜಾಸ್ತಿ ಮಾಡ್ತಾರೆ, ಓಕೆನಾ. ಹೋಲಿ ರಿವರ್ ಬಾತ್ ತಗೊಂಡು ಕಿಚಡಿ, ತಿಲ್ಕುಟ್, ದಾಹಿ ಚೂರ್ ಅಂತ ಕರಿತೀವಿ, ಓಕೆನಾ. ಕಿಚಡಿ ಫೆಸ್ಟಿವಲ್ ಅಂತ ಕರಿತೀವಿ ಎಲ್ಲಿ? ಬಿಹಾರಲ್ಲಿ. ಈಗ ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿ ಕರೆದ್ರೆ ಅಲ್ಲಿ ಏನಂತ ಕರಿತೀವಿ? ಕಿಚಡಿ ಫೆಸ್ಟಿವಲ್. ಉತ್ತರ ಪ್ರದೇಶ, ಈಗ ಕುಂಭಮೇಳ ನಮ್ಗೆಲ್ಲರಿಗೂ ಗೊತ್ತು, ನಾನು ಏನು ಹೇಳೋದು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಮಾಘ್ ಮೇಳ ಆದಮೇಲೆ ಯಾವುದು? ಇದು ಅಷ್ಟೇ ಪ್ರಯಾಗ್ರಾಜಲ್ಲೇ ನಡೆಯೋದು. ಆ್ಯನ್ಯುವಲ್ ವರ್ಷನ್ ಆಫ್ ಕುಂಭಮೇಳ ಅಂತ ಕರಿತೀವಿ. ಲತ್ಮಾರ್ ಹೋಲಿ, ಈಗ ಹೋಲಿ ಅಂತ ಏನು ಬಂದರೆ, ಹೋಲಿ ಅಂತ ಬಂದಾಗ ಯಾವಾಗ? ರಾಧಾಕೃಷ್ಣನ ಆಚರಣೆ ಮಾಡಾದ್ಮೇಲೆ ಅದು ನಾವು ಆಚರಿಸೋದು, ಓಕೆನಾ. ಈಗ ಸೆಲೆಬ್ರೇಟ್ ಯಾವಾಗ? ರಾಧಾಕೃಷ್ಣನ ಡಿವೈನ್ ಲವ್ನ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಲತ್ಮಾರ್ ಹೋಲಿ ಅಂತ ಆಚರಣೆ ಮಾಡ್ತೀವಿ ಇಲ್ಲಿ ಉತ್ತರ ಪ್ರದೇಶದಲ್ಲಿ, ಓಕೆನಾ. ಇಟ್ ಈಸ್ ವರ್ಲ್ಡ್ಸ್ ಫೇಮಸ್ ಹೋಲಿ ಸೆಲೆಬ್ರೇಷನ್. ಯಾವುದು? ಲತ್ಮಾರ್ ಹೋಲಿ. ಉತ್ತರ ಪ್ರದೇಶದಲ್ಲಿ ಸೆಲೆಬ್ರೇಟ್ ಮಾಡೋ ಒಂದು ಹಬ್ಬನ ವಿಶ್ವದ ಪ್ರಸಿದ್ಧ ಲತ್ಮಾರ್ ಹೋಲಿ ಹಬ್ಬ ಎಂದು ಪರಿಗಣಿಸಲಾಗಿದೆ. ರಾಮ್ ನವಮಿ ಅಯೋಧ್ಯ, ಇಲ್ಲಿ ಯಾವ ಒಂದು ದೇವನ ಪೂಜೆ ಮಾಡ್ತೀವಿ? ಲಾರ್ಡ್ ರಾಮನ ಪೂಜೆ ಮಾಡ್ತೀವಿ. ಮತ್ತು ಅಯೋಧ್ಯೆ ಏನಂತ ಕರೀತೀವಿ? ರಾಮ ಜನ್ಮಭೂಮಿ ಅಂತ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಬಿಗ್ಗೆಸ್ಟ್ ರಾಮನವಮಿ ಸೆಲೆಬ್ರೇಟೆಡ್ ಇನ್ ಇಂಡಿಯಾ. ಇದಿಷ್ಟೇ ಉತ್ತರ ಪ್ರದೇಶದಲ್ಲಿ. ಅದು ಬಿಟ್ಟರೆ ಇನ್ನೇನು ಇಂಪಾರ್ಟೆಂಟ್ ಫೆಸ್ಟಿವಲ್ ಅಂತ, ಯಾಕಂದರೆ ಉತ್ತರ ಪ್ರದೇಶ್, ಬಿಹಾರ್ ಎರಡು ಸಿಮಿಲರ್ ಫೆಸ್ಟಿವಲ್ನೇ ಅವರು ಆಚರಣೆ ಮಾಡೋದು, ಓಕೆನಾ. ನೆಕ್ಸ್ಟ್ ಈಗ ಉತ್ತರಾಖಂಡ್ ನೋಡೋಣ. ಉತ್ತರಾಖಂಡ್ ಸ್ವಲ್ಪ ಇಂಪಾರ್ಟೆಂಟು ಮತ್ತು ಈಸಿ ಐತೆ. ಉತ್ತರಾಖಂಡ್ ಇಷ್ಟು ನೋಡಿದ್ರೆ ಈಗ ನಂದಾದೇವಿ ರಾಜ್ಯಾತ್ ಯಾತ್ರಾ. ಈಗ ನಂದಾದೇವಿ ರಾಜ್ಯಾತ್ ಯಾತ್ರಾ ಅಂದರೆ ಹೆಂಗೆ ಬರುತ್ತೆ? ಉತ್ತರಾಖಂಡಲ್ಲಿ ಇರೋದು ಯಾವುದು? ನಂದಾದೇವಿ ನ್ಯಾಷನಲ್ ಪಾರ್ಕ್, ನಂದಾದೇವಿ ಬೆಟ್ಟ ಐತಾ ಇರ್ತಲ್ಲ. ಸೊ
ನಮಗೆ ಆರಾಮಾಗಿ ಹೇಳ್ಬೋದು ಅದು ಉತ್ತರ ಪ್ರದೇಶಕ್ಕೆ ರಿಲೇಟೆಡ್ ಅಂತ. ಓಕೆನಾ, ಯಾವೊಂದು ದೇವಿಗೆ ಸಮರ್ಪಣೆ ಮಾಡ್ತಾರೆ ಅಂದರೆ ಲಾರ್ಡ್ ಗೊಡೆಸಸ್ ನಂದಾದೇವಿಗೆ ಅವರು ಸಮರ್ಪಣೆ ಮಾಡ್ತಾರೆ. ಆದಮೇಲೆ ಹರೇಲಿ ಬುತೇಲಿ ಪೂಲ್ದೇಹಿ ಬುತೇಲಿ ಅಂತ ನೀವು ಏನೋ ನಿಮೋನಿಕ್ಸ್ ಅಥವಾ ಒಂದು ಹಾರ್ಟ್ ಥರ ಇದನ್ನು ನೆನ್ಪಿಟ್ಕೋಬೋದು. ಹರೇಲಿ ಫೆಸ್ಟಿವಲ್ನ ಮಾಡ್ತಾರೆ. ಇದೊಂದು ಎನ್ವೈರನ್ಮೆಂಟಲ್ ಫೆಸ್ಟಿವಲ್. ಓಕೆನಾ, ಹಾರ್ವೆಸ್ಟ್ ಮತ್ತು ಎನ್ವೈರನ್ಮೆಂಟ್ ಫೆಸ್ಟಿವಲ್ ಅಂತ ಆಚರಿಸ್ತಾರೆ. ಈ ಒಂದು ಎಲ್ಲಿ ಆಚರಿಸ್ತಾರೆ ಅಂದರೆ ಕುಮಾನ್ ರೀಜನ್ ಅಂತ ಕರಿತೀವಲ್ಲ, ಅಲ್ಲಿ ಹರೇಲಿ ಫೆಸ್ಟಿವಲ್ ಅಂತ ಆಚರಿಸ್ತೀವಿ. ಇವಾಗ ನಾವು ನೆಕ್ಸ್ಟ್ ಏನೋ ಡಿಫೆನ್ಸ್ ಓದ್ಬೇಕಾರೆ, ಡಿಫೆನ್ಸ್ ಬಗ್ಗೆ ಹೋಗ್ಬೇಕಾದ್ರೆ ನೀವು ಕುಮಾನ್ ರೆಜಿಮೆಂಟ್ ಅಂತ ಓದ್ತೀವಿ. ಆ ಕುಮಾನ್ ರೆಜಿಮೆಂಟ್ ಓದ್ಬೇಕಾದ್ರೆ ನಾವು ಇದನ್ನ ರಿವೈಸ್ ಮಾಡಬೇಕು. ಈ ಕುಮಾನ್ ರೀಜನಲ್ಲಿ ಒಂದು ಹಬ್ಬನ ಆಚರಿಸಿ ಅದನ್ನು ಹಾರೇಲಿ ಅಂತ ಕರೀತಾರೆ ಅಂತ ರಿವೈಸ್ ಮಾಡ್ಕೋಬೇಕು. ಅದೇ ನಾವು ಈಗ ಹಾರೇಲಿ ಫೆಸ್ಟಿವಲ್ ಓದ್ಬೇಕಾದ್ರೆ ಕುಮಾನ್ ರೆಜಿಮೆಂಟ್ ಅಂತ ಬಂದಾಗ ಆ ಕುಮಾನ್ ರೆಜಿಮೆಂಟ್ ನಾವು ಇಲ್ಲಿ ರಿವೈಸ್ ಮಾಡಬೇಕು. ಇದನ್ನೇ ನಾವು ರಿವಿಷನ್ ಅಂತ ಕರೆಯೋದು. ಓಕೆನಾ, ಗ್ರೀನ್ ಫೆಸ್ಟಿವಲ್ ಆಫ್ ಉತ್ತರಾಖಂಡ್ ಅಂತ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಪೂಲ್ ದೇಹಿ, ಹರೇಲಿ ಬುತೇಲಿ ಪೂಲ್ ದೇಹಿ ಅಂದಲ್ವಾ. ಈಗ ಪೂಲ್ ದೇಹಿ ಅದೊಂದು ಎನ್ವೈರನ್ಮೆಂಟ್ ಫೆಸ್ಟಿವಲ್. ಯಾವಾಗ ಮಾಡ್ತಾರೆ ಅಂತಂದ್ರೆ ಸೀಡ್ಸ್ನ ಥ್ರೋ ಮಾಡಿ ಮತ್ತೆ ಗಿಡ ಮರಗಳನ್ನ ಅವರು ನೆಡ್ತಾರೆ. ಗಂಗಾ ದಸರಾ ಅಂತ ಕರಿತೀವಿ. ಈ ಗಂಗಾ ದಸರಾ ಇಲ್ಲಿ ಗಂಗಾ ರಿವರ್ ಮೇಲೆ ಆಚರಣೆ ಮಾಡ್ತಾರೆ. ಓಕೆನಾ, ಹರಿದ್ವಾರ ಅನ್ನೋ ಪ್ಲೇಸಲ್ಲಿ ಗಂಗಾ ರಿವರ್ ಮೇಲೆ ಈ ಗಂಗಾ ದಸರಾನ ಆಚರಣೆ ಮಾಡ್ತಾರೆ. ಉತ್ತರಾಯಣಿ ಫೇರ್, ಈಗ ಉತ್ತರಾಯಣಿ ಅಂದರೆ ಸೂರ್ಯ ತನ್ನ ಪತನ ಬದಲಾಯಿಸ್ತಾನಲ್ವಾ, ಅದನ್ನು ಉತ್ತರಾಯಣಿ ಫೇರ್ ಅಂತ ಕರಿತೀವಿ. ಅದು ಅಂದರೆ ನಮ್ಮ ಮಕರ ಸಂಕ್ರಾಂತಿ ಅಲ್ಲಿ ಉತ್ತರಾಯಣಿ ಫೇರ್ ಅಂತ ಅರ್ಥ, ಸರಿನಾ. ಅದನ್ನು ಅವರು ಮಕರ ಸಂಕ್ರಾಂತಿಗೆ ಉತ್ತರಾಯಣಿ ಫೇರ್ ಅಂತ ಆಚರಣೆ ಮಾಡ್ತಾರೆ. ಬಿತ್ತುಲೈ ಫೆಸ್ಟಿವಲ್, ಇದು ಕುಮಾನಿ ಫ್ಯಾಮಿಲಿ ಫೆಸ್ಟಿವಲ್ ಮಾಡುವಂಥ ಒಂದು ಹಬ್ಬ ಆಗಿರುತ್ತೆ. ಈ ಒಂದು ಹಬ್ಬದಲ್ಲಿ ಡಾಟರ್ಸ್, ಓಕೆನಾ, ಈಗ ತನ್ನ ತಂದೆ ತಾಯಿಯವರು ತನ್ನ ಮಕ್ಕಳಿಗೆ ಏನು ಕೊಡ್ತಾರೆ ಅಂದರೆ ಮದುವೆ ಆಗಿರೋಂಥ ಒಂದು ಹೆಣ್ಮಗುಗೆ ಗಿಫ್ಟ್ಸ್ಗಳನ್ನ ಕೊಡ್ತಾರೆ. ಗಿಫ್ಟು ಸ್ವೀಟ್ನ ಕೊಟ್ಟು ಬ್ಲೆಸ್ ಮಾಡ್ತಾರೆ. ಅದನ್ನು ಬುತೇಲಿ ಫೆಸ್ಟಿವಲ್ ಅಂತ ನಾವು ಕರಿತೀವಿ. ಇದು ಏನು ಸಿಂಬಲೈಸ್ ಮಾಡುತ್ತೆ ಅಂದರೆ ಬಾಂಡ್ ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ದ ಮ್ಯಾರಿಡ್ ಗರ್ಲ್ಸ್. ತನ್ನ ಹೆಣ್ಮಗು ತವ್ರ ಮನೆಯಿಂದ ಬೇರೆಯವ್ರ ಮನೆಗೆ ಹೋದ್ಮೇಲೆ ಆ ಒಂದು ಬಾಂಡು ಮತ್ತು ಆ ಬಾಂಡ್ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಒಂದು ಸಿಂಬಲೈಸ್ ಮಾಡೋ ಒಂದು ಫೆಸ್ಟಿವಲ್ ಯಾವುದು, ಬಿತೂಲಿ ಫೆಸ್ಟಿವಲ್. ಕಾಲೆ ಕುರುವ, ಈ ಕಾಲೆ ಕುರುವ ಅನ್ನೋದೊಂದು ಕಾಮಿಡಿಯಾಗಿ ನೆನ್ಪಿಟ್ಕೊಳ್ಳಿ. ಕಾಲೆ ಕುರುವದಲ್ಲಿ ಈಗ ನಾವು ಏನು ಮಾಡ್ತೀವಿ, ಸ್ವೀಟು ಮತ್ತು ಸತ್ತವ್ರಿಗೆ ನಾವು ನಮ್ಮ ಕರ್ನಾಟಕದಲ್ಲಿ ತಿಥಿ ಊಟನ ಇಕ್ಬಿಟ್ಟು ಕಾಗೆ ಬಂದು ತಿನ್ನಬೇಕು ಅಂತ ಅಂತೀವಿ. ಬಟ್ ಇಲ್ಲಿ ಉತ್ತರಾಖಂಡಲ್ಲಿ ಹಂಗಲ್ಲ, ಸ್ವೀಟ್ಸ್ನೆಲ್ಲ ಮಾಡ್ಬಿಟ್ಟು ಏನು ಮಾಡ್ತಾರೆ, ಕಾಗೆಗಳಿಗೆ ವೆಯ್ಟ್ ಮಾಡಿ ಕಾಗೆ ಬಂದು ತಿನ್ನಬೇಕು ಅಂತ. ಆದರೆ ಅವ್ರ ಕಲ್ಚರ್ ಅದು. ಓಕೆನಾ, ಅದನ್ನು ಕಾಲೆ ಕುವ ಅಂತ ನಾವು ಕರಿತೀವಿ. ಖಾಂದಾಲಿ ಫೆಸ್ಟಿವಲ್, ಈ ಖಾಂದಾಲಿ ಫೆಸ್ಟಿವಲ್ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಖಾಂದಾಲಿ ಫ್ಲವರ್ ಅಂತ ಒಂದಿರುತ್ತೆ, ಖಾಂದಾಲಿ ಹೂವು ಅಂತ ಕರಿತೀವಿ. ಓಕೆನಾ, ನಿಮಗೆ ಕೇಳಿರ್ಬೋದು, ಅದು ಸಖತ್ತೊಂದು ಬೆಸ್ಟ್ ಅಂದರೆ ಒಂಥರ ಫೇಮಸ್ ಫ್ಲವರ್ ಅದು ಉತ್ತರಾಖಂಡಲ್ಲಿ. ಆ ಖಾಂದಾಲಿ ಫ್ಲವರು ಬ್ಲೂಮ್ ಆದಾಗ ನಾವು ಖಾಂದಾಲಿ ಫೆಸ್ಟಿವಲ್ನ ಆಚರಣೆ ಮಾಡ್ತೀವಿ. ಇವಾಗ ನಮ್ಗೆ ಹೆಂಗೆ ಚಿಕ್ಕಮಂಗ್ಳೂರು ವೆಸ್ಟರ್ನ್ ಘಾಟ್ಸಲ್ಲಿ 12 ವರ್ಷಕ್ಕೊಂದು ನೀಲಗಿರಿ ಅದು ಬ್ಲೂಮ್ ಆಗುತ್ತಲ್ವಾ ಆ ಒಂದು ಫ್ಲವರು, ಅದೇ ಥರನೇ ಇಲ್ಲಿ ಖಾಂದಾಲಿ ಫ್ಲವರ್ ಬ್ಲೂಮ್ ಅಂತ ಇಲ್ಲಿ ಕರಿತೀವಿ. ಓಕೆನಾ, ಇದು 12 ವರ್ಷಕ್ಕೊಂದ್ಸಲಿ ಮಾತ್ರ ಆಗೋದು, ಸರಿನಾ. 12 ವರ್ಷಕ್ಕೊಂದ್ಸಲಿ ಅಂದರೆ ಈ ಹಬ್ಬನ ಇವರು ಆಚರಣೆ ಮಾಡೋದು. ಪಿತೋಗ್ರಹ ಅಂತ ಚೌದನ್ಸ್ ವ್ಯಾಲಿ ಪಿತೋಗ್ರಹ ಅನ್ನೋ ಒಂದು ರೀಜನಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಇದಿಷ್ಟು ಪೂರ್ತಿ ಉತ್ತರಾಖಂಡು. ಇನ್ನು ನೆಕ್ಸ್ಟ್ ಮಿಕ್ಕಿರೋದು ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್. ಅದು ಬಿಟ್ಟರೆ ಇನ್ನು ಎಲ್ಲನೂ ನಾವು ಕಂಪ್ಲೀಟಾಗಿ ನೋಡಿರ್ತೀವಿ. ಈಗ ಅಸ್ಸಾಮ್ದು ಏನು ಕಷ್ಟ ಇಲ್ಲ, ಅಸ್ಸಾಮ್ದು ಈಸಿನೇ, ವೆಸ್ಟ್ ಬೆಂಗಾಲ್ದು ಇದ್ದಿದ್ದು ಈಸಿನೇ. ರಂಗೋಲಿ ಬಿಹು ಅಂತ ಕರಿತೀವಿ. ಬಿಹು ಅಂತ ಏನೇ ಬಂದರೂ ಅದು ಅಸ್ಸಾಮ್ಗೆ ರಿಲೇಟೆಡು. ಯಾಕಂದ್ರೆ ಬಿಹು ಡ್ಯಾನ್ಸ್ನೂ ಆಗ್ತಾರೆ, ಬಿಹು ಸಾಂಗ್ಸ್ ಐತೆ, ಬಿಹು ಹಬ್ಬನೂ ಐತೆ. ಈ ರಂಗೋಲಿ ಬಿಹುನ ಏನಂತ ಸೆಲೆಬ್ರೇಟ್ ಮಾಡ್ತಾರೆ, ಅಸ್ಸಾಂನ ಒಂದು ನ್ಯೂ ಇಯರ್ ಆಗಿ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಅದೊಂದು ಬಿಗ್ಗೆಸ್ಟ್ ಫೆಸ್ಟಿವಲ್ ಆಫ್ ಯಾವುದು, ಅಸ್ಸಾಂನ ಒಂದು ದೊಡ್ಡದ ಹಬ್ಬ. ಮಾಘ್ ಬಿಹು ಅಂತ ಕರಿತೀವಿ. ಈಗ ಇದು ರಂಗೋಲಿ ಬಿಹು, ಇದು ಮಾಘ್ ಬಿಹು. ಈ ಮಾಘ್ ಬಿಹು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ನಾವು ಹಾರ್ವೆಸ್ಟ್ ಅಂದರೆ ಸಮೃದ್ಧಿಯಾದ ಕೊಯ್ಲಿನ ಹಬ್ಬ ಅಂತ ಕರಿತೀವಿ. ನಮಗೆ ನಾವು ಎಷ್ಟು ಅನ್ಕೊಂಡಿರ್ತೀವಿ ಅದಕ್ಕಿಂತ ಜಾಸ್ತಿ ಕೊಡ್ತಾನಲ್ವ, ಜಾಸ್ತಿ ಹಾರ್ವೆಸ್ಟ್ ಆಗಿರುತ್ತಲ್ಲ, ಆವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ, ಆ ಒಂದು ಎಂಜಾಯ್ಮೆಂಟ್ಗೆ ನಾವು ಇದು ಮಾಘ್ ಬಿಹುನ ಇದನ್ನು ಆಚರಣೆ ಮಾಡ್ತೀವಿ. ಮತ್ತು ಇದನ್ನು ಹಾರ್ವೆಸ್ಟ್ ಫೆಸ್ಟಿವಲ್ ಆಫ್ ಅಸ್ಸಾಂ, ಅಂದರೆ ನಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಯಾವಾಗ ಆಚರಿಸ್ತೀವಿ ಅದೇ ಟೈಮಲ್ಲಿ ಇವರು ಮಾಘ್ ಬಿಹುನ ಆಚರಣೆ ಮಾಡ್ತಾರೆ. ಅಂಬುಬಾಚಿ ಮೇಳ ಸಖತ್ ಇಂಪಾರ್ಟೆಂಟು. ಕಾಮ್ಯಕ ದೇವಿ ಅಂತ ಕರಿತೀವಿ. ಯಾವೊಂದು ದೇವರು, ಕಾವ್ಯಕ ದೇವಿ. ಇಟ್ ಈಸ್ ಆ ಒಂದು ಮೆನ್ಸ್ಟ್ರುಯಲ್ ಸ್ಟೋರಿ, ಆ ಒಂದು ಗಾಡ್ ಮೆನ್ಸ್ಟ್ರುಯಲ್ ಸ್ಟೋರಿ ನಿಮಗೆಲ್ಲ ಗೊತ್ತಿರುತ್ತೆ. ಆ ಒಂದು ಗಾಡ್ನ ಎಲ್ಲಿ ಅಂದರೆ ಯಾವೊಂದು ದೇವಸ್ಥಾನ ಅಂತ ಅಂದರೆ ಅಂಬುಬಾಚಿ ಮೇಳ ಅಥವಾ ಅಂಬುಬಾಚಿ ಟೆಂಪಲ್ ಅಂತ ಕರಿತೀವಿ. ಕಾಮ್ಯಕ ಟೆಂಪಲ್ ಅಂಬುಬಾಚಿ ಮೇಳ ಅಂತ ನಾವು ಕರಿತೀವಿ. ಓಕೆನಾ, ನೆನ್ಪಿಟ್ಕೊಳ್ಳಿ, ಅಸ್ಸಾಂನ ಗುವಾಹಟಿಯಲ್ಲಿ ಇದು ಲೊಕೇಟ್ ಆಗಿರೋದು. ಇಂಡಿಯಾಸ್ ಫೇಮಸ್ ತಾಂತ್ರಿಕ್ ಫೆಸ್ಟಿವಲ್. ತಾಂತ್ರಿಕ ಅಂತಂದರೆ ಏನು, ತಾಂತ್ರಿಕ ಅಂದರೆ ತಂತ್ರ ಮಂತ್ರ ಅಂತ ಹೇಳ್ತೀವಲ್ಲ, ದೃಷ್ಟಶಕ್ತಿಗಿಂದ ಓಡಿಸೋದು, ಆ ಥರ ಒಂದು ಮಂತ್ರಗಳನ್ನ ಅದನ್ನೇನಂತ ತಾಂತ್ರಿಕ ಅಂತ ಕರಿತೀವಿ. ಇವಾಗ ನಮ್ಮ ಕರ್ನಾಟಕದಲ್ಲಿ ಕಬಾಳಮ್ಮ ಅಂತ ದೇವಿನ ಹೆಂಗೆ ಪೂಜಿಸ್ತೀವೋ ನಾವು, ಅದೇ ಥರನೇ ಅಂಬುಬಾಚಿ ಮೇಳನ ಅಸ್ಸಾಮಲ್ಲಿ ಪೂಜೆ ಮಾಡ್ತಾರೆ.
ಜುನ್ಬಿನ್ ಮೇಳ, ಈ ಮೇಳ ಒಂಥರ ಸಖತ್ ಇಂಟ್ರೆಸ್ಟಿಂಗು. ಯಾಕಂದರೆ ಈ ಒಂದು ಜುನ್ಬಿನ್ ಮೇಳದಲ್ಲಿ ನಮ್ಮ ಕಲ್ಚರಲ್ಲಿ ಎಲ್ಲೂ, ನಮ್ಮ ಕಲ್ಚರಲ್ಲಿ ಮಾಡ್ತಿದ್ದಂಥ ಒಂದು ಟ್ರೇಡ್ನ ಇವರೆಲ್ಲೂ ಬಿಟ್ಕೊಟ್ಟಿಲ್ಲ. ಓಕೆನಾ, ಆ ಒಂದು ಮೇಳದಲ್ಲಿ ಏನು ಮಾಡ್ತಾರೆ, ಅಲ್ಲಿ ಅಮೌಂಟ್ನ ಯೂಸ್ ಮಾಡಲ್ಲ, ಅಮೌಂಟ್ನ ಏನು ಯೂಸ್ ಮಾಡಲ್ಲ. ಅವ್ರು ಜಸ್ಟ್ ಹೆಂಗೆ ಟ್ರೇಡ್ ಮಾಡ್ತಾರೆ ಅಂದರೆ, ಈಗ ನಾನು ನಿಮಗೆ ಒಂದು ಕುರಿನ ಕೊಡ್ತೀನಿ, ನೀನು ನನಗೇನಾದ್ರು ಒಂದು ಎತ್ನೋ ಅಥವಾ ಊರಿನೇನಾದ್ರು ಕೊಡಿ ಅಂತ. ಆ ಥರ ಒಂದು ಟ್ರೇಡಲ್ಲಿ ಅವರು ಬ್ಯಾಟರ್ ಸಿಸ್ಟಮ್ ಅಂತ ಕರಿತೀವಿ. ಅಥವಾ 10 kg ಅಕ್ಕಿ ಕೊಡ್ತೀನಿ, ನೀನು 5 kg ಗೋಧಿ ಕೊಡು ನನಗೆ, ಆ ಥರ ಒಂದು ಟ್ರೇಡ್ ಮಾಡ್ತಾರಲ್ಲ, ಅದನ್ನು ಬ್ಯಾಟರ್ ಸಿಸ್ಟಮ್ ಅಂತ ಕರಿತೀವಿ. ಈ ಜುನ್ಬಿಲ್ ಮೇಳದಲ್ಲಿ ಬ್ಯಾಟರ್ ಸಿಸ್ಟಮ್ನ ಫಾಲೋ ಮಾಡ್ತಾರೆ. ಅದಕ್ಕೋಸ್ಕರ ಇದನ್ನು ಇಂಡಿಯಾಸ್ ಫೇಮಸ್ ಬ್ಯಾಟರ್ ಸಿಸ್ಟಮ್ ಫೇರ್ ಅಂತ ಇದನ್ನು ಕರಿತೀವಿ. ದಿಹಿಂಗ್ ಪಾತ್ಕೈ ಫೆಸ್ಟಿವಲ್, ದಿಹಿಂಗ್ ಪಾತ್ಕೈ ಇದೊಂದು ಅಸ್ಸಾಂನ ಟೀ ಟೂರಿಸಂ ಮತ್ತು ಅಡ್ವೆಂಚರಸ್ ಸ್ಪೋರ್ಟ್ಸ್ ಫೆಸ್ಟಿವಲ್ ಆಗಿರುತ್ತೆ. ಓಕೆನಾ, ಎಕೋ ಟೂರಿಸಂ ಫೆಸ್ಟಿವಲ್ ಆಫ್ ಅಸ್ಸಾಂ ಅಂತ ಕರಿತೀವಿ. ಮತ್ತು ಅಸ್ಸಾಮಲ್ಲಿ ಇನ್ನೂ ಏನೇನು ನಾವು ಹೆಚ್ಚು ಪ್ರೊಡಕ್ಷನ್ ಆಗುತ್ತೆ ಕಮೆಂಟಲ್ಲಿ ತಿಳಿಸ್ಕೊಡಿ, ಅಸ್ಸಾಮಲ್ಲಿ ನಮ್ಗೆ ಏನು ಫೇಮಸ್ಸು ಅಂತ. ಓಕೆನಾ, ದಿಹಿಂಗ್ ಪಾತ್ಕೈ ಫೆಸ್ಟಿವಲ್ ಅಂತ ಕರಿತೀವಿ, ಅದೊಂದು ಎಕೋ ಟೂರಿಸಂ ಫೆಸ್ಟಿವಲ್ ಆಫ್ ಅಸ್ಸಾಂ. ಮಜುಲಿ ರಾಸ್ ಮಹೋತ್ಸವ್, ಈಗ ರಾಸ್ ಅಂತ ಬಂದ್ರೇನು, ಲಾರ್ಡ್ ಕೃಷ್ಣ ಮತ್ತು ರಾಧೆಗೆ ಅದು ರಿಲೇಟೆಡ್ ಆಗಿರೋದು. ಮಜುಲಿ ರಾಸ್ ಮಹೋತ್ಸವ್ ಇಟ್ ಈಸ್ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ಲಾರ್ಡ್ ಕೃಷ್ಣನ ಸ್ಮರಣೆ ಮಾಡಿ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಲಾರ್ಡ್ ಕೃಷ್ಣ ಸ್ಮರಣೆ ಮಾಡ್ಬೇಕಾದ್ರೆ ಯಾವ ಒಂದು ಡ್ಯಾನ್ಸ್ ಆಡ್ತಾರೆ, ರಾಸ್ ಲೀಲಾ ಪರ್ಫಾರ್ಮೆನ್ಸ್ನ ಅವರು ಕೊಡ್ತಾರೆ. ಎಲ್ಲಿ ಅಂದರೆ ಮಜುಲಿ ಐಸ್ಲ್ಯಾಂಡ್ ಎಲ್ಲಿ ಲೊಕೇಟ್ ಆಗುತ್ತೆ, ಅಸ್ಸಾಂ ಬರ್ಬೇಕಾರೆ. ಓಕೆನಾ, ಅಸ್ಸಾಂ ಅಲ್ಲಿ ಯಾವ ನದಿ ಹರಿಯುತ್ತೆ ಅಂತ ಅಂದರೆ ಬ್ರಹ್ಮಪುತ್ರ ನದಿ ಅಲ್ಲಿ ಹರಿಯುತ್ತೆ. ಅವಾಗ ಮಜುಲಿ ಐಸ್ಲ್ಯಾಂಡು ಇಲ್ಲಿ ಅಸ್ಸಾಂ ಹತ್ರ ನಮಗೆ ಕಾಣಿಸುತ್ತೆ. ಇಟ್ ಈಸ್ ದ ಲಾರ್ಜೆಸ್ಟ್ ಕಲ್ಚರಲ್ ಫೆಸ್ಟಿವಲ್ ಆಫ್ ಮಜುಲಿ. ಅಲೈ ಲಿಂಗ ಫೆಸ್ಟಿವಲ್, ಈ ಅಲೈ ಲಿಂಗ ಫೆಸ್ಟಿವಲ್ ಏನು ಇಂಪಾರ್ಟೆಂಟ್ ಇಲ್ಲ, ಅಲ್ಲಿ ಗುಮಾರ್ ಡ್ಯಾನ್ಸ್ನ ಪರ್ಫಾರ್ಮ್ ಮಾಡ್ತಾರೆ. ಬಸ್ಟ್ ನೆನ್ಪಿಟ್ಕೊಳ್ಳಿ, ಮಿಸ್ಸಿಂಗ್ ಟ್ರೈಬ್ಗೆ ಇದು ರಿಲೇಟೆಡ್. ಯಾವಾಗ ಸೆಲೆಬ್ರೇಟ್ ಮಾಡಿದ್ರೆ ಬಿಗಿನಿಂಗ್ ಆಫ್ ದ ಪ್ಯಾಡಿ ಸೋಯಿಂಗ್ ಸೀಸನಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಯಾವ ಒಂದು ಸ್ಟೇಟ್ಗೆ ರಿಲೇಟೆಡು, ಅಸ್ಸಾಂ ಸ್ಟೇಟ್ಗೆ ಇದು ರಿಲೇಟೆಡು. ಅಸ್ಸಾಂ ಫೆಸ್ಟಿವಲ್ ಮುಗೀತು. ಈಗ ನೆಕ್ಸ್ಟು ವೆಸ್ಟ್ ಬೆಂಗಾಲ್ ಫೆಸ್ಟಿವಲ್ ನೋಡೋದಾದರೆ, ಪೂಜಾ ದೇವಿನ ಜಾಸ್ತಿ ಆರಾಧನೆ ಮಾಡ್ತಾರೆ. ಈಗ ದುರ್ಗಾ ಪೂಜಾ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ದುರ್ಗಾ ಪೂಜಾ ದಾಸ್ತಿಸಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಓಕೆನಾ, ಏನೋ ದಾಸ್ತಿಸಲ್ಲಿ ಇದನ್ನ ಕ್ವಶನ್ಸ್ ಕೇಳಿದ್ದಾರೆ. ಯಾರಿಗೆ ಡೆಡಿಕೇಟ್ ಮಾಡ್ತಾರೆ, ದುರ್ಗಾ ಮಾತೆ, ಗಾಡೆಸಸ್ ದುರ್ಗಾಗೆ ಇದನ್ನ ಡೆಡಿಕೇಟ್ ಮಾಡ್ತಾರೆ. ಮತ್ತು ಇವರು ಅಲಂಕಾರ ಮಾಡ್ತಾರಲ್ಲ, ಈಗ ದುರ್ಗಾ ಪೂಜೆ ನೋಡಿ ಕೋಲ್ಕತ್ತಾದಲ್ಲಿ ಯಾವುದೇ ಟೆಂಪಲ್ ನೋಡೋದು ಅವ್ರದ್ದು ಒಂಥರ ಡಿಫ್ರೆಂಟ್ ಅಲಂಕಾರ ಇರುತ್ತೆ. ನಾವು ಮಾಡೋ ದೇವ್ರಿಗೆ ಅಲಂಕಾರನೇ ಬೇರೆ, ಅವ್ರು ಮಾಡೋ ದೇವ್ರಿಗೆ ಅಲಂಕಾರ ಬೇರೆ. ಆ ಅಲಂಕಾರ ಏನಂತ ಕರಿತೀವಿ, ಪಂದಲ ಅಲಂಕಾರ ಅಂತ ಕರಿತೀವಿ. ಏನು ಪಂದಲ ಅಲಂಕಾರ ಅಥವಾ ಪಂಡಲ್ ಡೆಕೋರೇಷನ್ ಅಂತ ಕರಿತೀವಿ. ಮತ್ತು ನಮ್ಮ ಐಡಲ್ಗಳು ಹೆಂಗಿರುತ್ತೆ, ಕಲ್ಲಿನ ಮೂರ್ತಿಯಲ್ಲಿ ಇರುತ್ತೆ, ಅಲ್ಲಿ ಪಿಂಗಾಣಿ ಮೂರ್ತಿಯಲ್ಲಿ ಇರುತ್ತೆ. ಅದು ಐಡಲ್ಗಳು ಅಂದರೆ ಮೂರ್ತಿಗಳು ಪಿಂಗಾಣಿ ಮೂರ್ತಿಯಲ್ಲಿ ರೀತಿಯಲ್ಲಿ ಇರುತ್ತೆ. ಮತ್ತು ಇದು ಯುನೆಸ್ಕೋದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಲಿಸ್ಟ್ಗೆ 2020 ಇಯರಲ್ಲಿ ಈ ಒಂದು ಫೆಸ್ಟಿವಲ್ ಆ್ಯಡ್ ಆಗಿದೆ. ಈ ವರ್ಷ ಆ್ಯಡ್ ಆಗಿರೋ ಫೆಸ್ಟಿವಲ್ ಯಾವುದು, ದೀಪಾವಳಿ ಅಥವಾ ದಿವಾಲಿ ಅಂತ ಕರಿತೀವಿ. ಪೌಷ್ ಮೇಳದಲ್ಲೇನು, ಈ ಬೆಂಗಾಲಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್, ಪೌಷ್ ಮೇಳ ಯಾರು ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ರವೀಂದ್ರನಾಥ್ ಟ್ಯಾಗೂರು ಈ ಒಂದು ಹಬ್ಬನ ಅಥವಾ ಈ ಒಂದು ಜಾತ್ರೆನ ಫೌಂಡರ್ ಆಗಿರ್ತಾರೆ. ಎಲ್ಲಿ ಈ ಒಂದು ಜಾತ್ರೆ ಆಚರಣೆ ಆಗುತ್ತಂದರೆ ಶಾಂತಿನಿಕೇತನ್. ನೆನ್ಪಿಟ್ಕೊಳ್ಳಿ, ಯುನೆಸ್ಕೋ ಹೆರಿಟೇಜ್ ಸೈಟ್ ಯಾವುದು, ಶಾಂತಿನಿಕೇತನ್. ಆಮೇಲೆ ಇಲ್ಲಿ ಏನೇನು ಅಂದರೆ ಪೌಷ್ ಮೇಳದಲ್ಲಿ ಈ ಒಂದು ಜಾತ್ರೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ, ಹ್ಯಾಂಡಿಕ್ರಾಫ್ಟ್ಸ್ ಆಗಿರ್ಬೋದು, ಫ್ಲೋಕ್ ಡ್ಯಾನ್ಸಸ್ಸು, ಫ್ಲೋಕ್ ಮ್ಯೂಸಿಕ್ಕು ಎಲ್ಲನೂ ಆಚರಣೆ ಮಾಡ್ತಾರೆ. ತನ್ನ ಬೆಂಗಾಲಲ್ಲಿ ಏನೇನು ಕಲ್ಚರ್ ಇದೆಯಲ್ಲ ಅದೆಲ್ಲ ಎಕ್ಸ್ಚೇಂಜ್ ಆಗುತ್ತೆ ಈ ಒಂದು ಹಬ್ಬದಲ್ಲಿ. ಪೌಷ್ ಮೇಳ ಅಥವಾ ಪೌಷ್ ಜಾತ್ರೆ ಅಂತ ಕರಿತೀವಿ. ಡೋಲ್ ಮತ್ತು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಡೋಲ್ ಜಾತ್ರಾ ಅಂತ ಅಂದರೆ, ಹೋಲಿ ಆದಮೇಲೆ. ಹೋಲಿ ಅಂತ ಬಂದಾಗ ಯಾವಾಗ ಬರ್ತೀವಿ, ರಾಧಾಕೃಷ್ಣನ ನಾವು ನೆನೆಸ್ಕೊಳ್ಳೇಬೇಕು. ಹೋಲಿ ಆದಮೇಲೆ ಬೆಂಗಾಲಿಯಲ್ಲಿ ಡೋಲ್ ಜಾತ್ರೆನ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ಇದನ್ನು ಡೋಲ್ ಪೂರ್ಣಿಮಾ ಇನ್ ಬೆಂಗಾಲ್ ಅಂತ ಕರಿತೀವಿ. ಇದೇ ಥರ ನಾವು ಮುಂಚೆ ಯಾವುದೋ ಒಂದು ಸ್ಟೇಟಲ್ಲಿ ನೋಡಿದ್ವಿ ಡೋಲ್ ಜಾತ್ರಾ ಅಂತ. ಯಾವ ಸ್ಟೇಟು ಕಮೆಂಟಲ್ಲಿ ತಿಳಿಸ್ಕೊಡಿ. ಪೋಯ್ಲಾ ಬೈಶಾಖ್ ನಾವು ಬೈಸಾಖಿ ಅಂತ ನೋಡಿದ್ವಿ ಎಲ್ಲಿ, ಪಂಜಾಬ್ನ ನ್ಯೂ ಇಯರ್. ಅದೇ ಥರ ಬೆಂಗಾಲಿಯ ನ್ಯೂ ಇಯರ್ ಯಾವುದು, ಪೋಯ್ಲಿ ಬೈಶಾಖ ಅಂತ ಕರಿತೀವಿ. ಪೋಯ್ಲಾ ಬೈಶಾಖ ಇದು ಬೆಂಗಾಲಿಯ ಒಂದು ನ್ಯೂ ಇಯರ್ ಆಗಿರುತ್ತೆ. ಈ ನ್ಯೂ ಇಯರ್ ಇದ್ದಾಗ ಏನು ಮಾಡುತ್ತೆ, ಅಂಗಡಿಗಳು ಇರ್ತಾರಲ್ಲ ಅವರೆಲ್ಲ ಹೊಸ ಬುಕ್ನೇ ಇಡ್ತಾರೆ. ಅಂಗಡಿಗಳಿರೋರು ಏನು ಮಾಡ್ತಾರೆ, ಹೊಸ ಬುಕ್ನ ಇಡ್ತಾರೆ. ಮತ್ತು ಪೀಪಲ್ ಹೊಸ ಬಟ್ಟೆ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಆ ಒಂದು ದಿನ ಹೊಸ ಬಟ್ಟೆನ ಹಾಕೊಳ್ತಾರೆ. ಯಾಕೆ, ನ್ಯೂ ಇಯರ್ ಆಫ್ ಬೆಂಗಾಲ್ ಅಂತ. ಓಕೆನಾ, ಯಾವಾಗ 14 or 15th ಏಪ್ರಿಲಲ್ಲಿ ಇವರು ಸೆಲೆಬ್ರೇಟ್ ಮಾಡ್ತಾರೆ. ಕಾಳಿ ಪೂಜಾ ನೋಡಿ, ಅವಾಗಲೇ ದುರ್ಗಾ ಪೂಜೆ ಆಯ್ತು, ಇವಾಗ ಕಾಳಿ ಪೂಜಾ. ಈ ನೋಡಿ ಅಲಂಕಾರ ನೋಡಿ ಹೆಂಗೈತೆ. ಈ ಅಲಂಕಾರ ನಾವೇನೋ ಪುಂದರ ಸ್ಟೈಲ್ ಆಫ್ ಡೆಕೋರೇಷನ್ ಅಂತ ಕರಿತೀವಿ. ಗಾಡೆಸಸ್ ಕಾಳಿಗೆ ಇದು ಸಮರ್ಪಣೆ ಮಾಡಿರ್ತೀವಿ. ಮತ್ತು ಯಾವಾಗ ಆಚರಣೆ ಮಾಡ್ತೇನೆ ಅಂದರೆ ಸೇಮ್ ನೈಟ್ ಆಸ್ ದಿವಾಲಿಯ ಆ ಒಂದು ದೀಪಾವಳಿ ದಿನ ಇರುತ್ತಲ್ಲ ಆ ನೈಟಲ್ಲೇ ಇದನ್ನು ಕಾಳಿ ಪೂಜಾನ ನಾವು ಆಚರಣೆ ಮಾಡ್ತೀವಿ. ಸೊ ಇದಿಷ್ಟು ಪೂರ್ತಿ ವೆಸ್ಟ್ ಬೆಂಗಾಲ್ನ ಒಂದು ಹಬ್ಬಗಳಾಗಿರುತ್ತೆ.
ನೆನ್ಪಿಟ್ಕೊಳ್ಳಿ, ಹಬ್ಬಗಳು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸ್ಟ್ಯಾಟಿಕ್ ಜಿಕೆಲಿ ಪ್ರತಿಯೊಂದು ಪೇಪರಲ್ಲೂ ನಮ್ಗೆ 25 ಕ್ವಶನ್ ಅಂತ ಅಂದರೆ ಒಂದು ಕ್ವಶನು ಈ ನಮಗೆ ಇಷ್ಟೆಲ್ಲ ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಬಂತು ಅಂತ ಇಟ್ಕೊಳ್ಳಿ, ಸರಿನಾ. ಜಿ ಕೆನ ಹೇಗೆ ಓದಬೇಕು ಅಂದರೆ ಆ ಒಂದು ರೀತಿಯಲ್ಲಿ ಕ್ವಶನ್ಗೆ ಎಕ್ಸಾಮ್ಗೆ ಏನು ಬೇಕು ಆ ಒಂದು ರೀತಿಯಲ್ಲಿ ಓದಬೇಕು. ದಯವಿಟ್ಟು ನೀವು ಎಲ್ಲ ಒಂದು ಸಿಲೆಬಸ್ನು ಕವರ್ ಮಾಡಿ ಅದೇ ರೀತಿಯಲ್ಲಿ ಓದ್ತಿದ್ದೀರಾ ಅಂತ ನಾನು ಅನ್ಕೊತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿಗೆ ಕಂಪ್ಲೀಟಾಗಿ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಮುಗ್ದಿದೆ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ನೊಂದು ಏನು ಹೇಳ್ತಾರೆ, ನಾನು ಏನು ಮಾಡಿದ್ದೀನಿ ಅದೇ ಬರುತ್ತೆ ಅಂತ ಏನಿಲ್ಲ. ಈಗ PYQs ಅಲ್ಲಿ ಏನು ಮಾಡ್ತಿರ್ತೀವಿ, ಎಕ್ಸ್ಟ್ರಾ ಫೆಸ್ಟಿವಲ್ಸು ಡ್ಯಾನ್ಸಸ್ನ ಆ್ಯಡ್ ಮಾಡ್ಕೊಂಡಿರ್ತಾರೆ. ಅದು ನಿಮ್ಮ ಕೆಲಸ. ಎಕ್ಸ್ಟ್ರಾ ಏನಾದರೂ ಬಂದರೆ ಇನ್ನೂ ಆ್ಯಡ್ ಮಾಡ್ಕೊಳ್ಳೋದು, ಓಕೆನಾ. ಎಕ್ಸಾಮಲ್ಲಿ ಯಾವ್ದು ಕೇಳ್ತಾರೆ ಅಂತ ಹೇಳಲ್ಲ, ಇದು ರಿಪೀಟೆಡ್ ಆಗಿದೆ ಅಂತ ನಾವು ಈ ಒಂದು ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದೀವಿ. ಇನ್ ಕೇಸ್ ನಾವು PYQ ಏನಾದ್ರು ಬಂತು ಅಂತಂದರೆ ನೀವು ಡೆಫಿನೆಟ್ಲಿ ಅದನ್ನು ನೋಟ್ ಮಾಡಿಕೊಂಡು ಆ ಒಂದು ಸ್ಟೇಟ್ಗೆ ಸೇರಿಸ್ಕೋಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಎವ್ರಿವನ್. ನೆಕ್ಸ್ಟು ಇನ್ನು ಮಂಡೆಯಿಂದ ಬೇರೆ ಒಂದು ಕಾನ್ಸೆಪ್ಟಿಂದ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿಗಂಟ ಈ ಒಂದು 5 PDF ಸಂಡೇ ಗಂಟೂ ನೀವು ಕಂಪ್ಲೀಟಾಗಿ ರಿವಿಷನ್ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು ಎವ್ರಿವನ್. ಮೀಟ್ ಯು ಇನ್ ದ ಅದರ್ ಸೆಷನ್.